ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇಷ್ಟೆಲ್ಲ ನನಗೆ ಲವ್ ಆ್ಯಂಡ್ ಸಪೋರ್ಟ್ ಕೊಡ್ತಾ ಇರೋದಕ್ಕೆ. ನೀವು ಆಗಲೇ ತಮ್ಲೈನಲ್ಲಿ ನೋಡಿರೋ ಹಾಗೆ ಇದು ನನ್ನ ಮಗನ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತಾ ಇರೋ ವ್ಲಾಗು. ಆಲ್ಮೋಸ್ಟ್ ನೀವು ಶಾರ್ಟ್ಸಲ್ಲಿ ನೋಡಿರ್ತೀರ. ಯಾಕೆ ನಾನು ವೀಡಿಯೋನ ಅಪ್ಲೋಡ್ ಮಾಡಿಲ್ಲ, ಹಾಗೆ ಕೆಲವೊಂದು ಕ್ವಶನ್ಸ್ ನನಗೆ ಕೇಳಿದ್ರಿ. ನಿಮ್ಮೆಲ್ಲ ಕ್ವಶನ್ಸ್ಗೂ ಈ ವ್ಲಾಗಲ್ಲಿ ಆನ್ಸರ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಯಾಕೆ ಆಫ್ಟರ್ 1 ಮಂತ್ ಆದಮೇಲೆ ನಿಮ್ಮ ಮಗನ ನೋಡೋಕ್ಕೆ ಹೋಗ್ತಾ ಇದ್ದೀರಾ ಅಂತ ಕೇಳಿದ್ರಿ. ಹಾಗೆ ಊರಲ್ಲಿ ಯಾರು ನೋಡ್ಕೊಳ್ತಾ ಇದ್ದಾರೆ ಅಂತ ಕೇಳಿದ್ರಿ. ಏನಕ್ಕೆ ಅಲ್ಲಿ ಬಿಟ್ಟಿದ್ದೀರಾ ಅಂತ ಕೂಡ ಕೇಳಿದ್ರಿ. ನಾನು ಕೆರಿಯರ್ ಬ್ರೇಕ್ ತೊಗೊಂಡಿದ್ದೆ ಆಲ್ಮೋಸ್ಟ್ 3 ಇಯರ್ಸು. ನನ್ನ ಮಗ ಹುಟ್ಟಿ 2.5 ಇಯರ್ಸ್ವರೆಗೂ ನಮ್ಮ ಜೊತೆನೇ ಇದ್ದ. ಆಲ್ಮೋಸ್ಟ್ 6 ಮಂತ್ಸಿಂದ ನಾನು ವರ್ಕಿಗೆ ಹೋಗಿ ಸ್ಟಾರ್ಟ್ ಮಾಡಿದ್ದೀನಿ. ನಾವಿಬ್ಬರು ಕೆಲಸಕ್ಕೆ ಹೋದರೆ ಮನೇಲಿ ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ. ಹಾಗಾಗಿ ಮಗುನ ಊರಲ್ಲಿ ಬಿಟ್ಟಿದ್ದೀನಿ. ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅಜ್ಜಿ ನೋಡ್ಕೊಳ್ತಾ ಇರೋದು ಊರಲ್ಲಿ, ಭದ್ರಾವತಿಲಿ. ಈಗ ಅವನಿಗೆ 3 ಇಯರ್ಸ್ ಕಂಪ್ಲೀಟ್ ಆಗಿದೆ, ಸ್ಕೂಲ್ಗೆ ಹಾಕಬೇಕು. ಹಾಗಾಗಿ ಅವನನ್ನು ಪರ್ಮನೆಂಟಾಗಿ ಇಲ್ಲೇ ಕರ್ಕೊಂಡು ಇಟ್ಕೊಳ್ಳೋಣ ಅಂತ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಹಾಗೆ ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ರಿ. ನಾನು ಊರಿಗೆ ಹೋಗಿನ ಮುಂಚೆ 4 ಡೇಸ್ ವರ್ಕಿಗೆ ಹೋಗಿರಲಿಲ್ಲ. ಹಾಗಾಗಿ ಮನೆಯಲ್ಲೇ ಇದ್ದು ರೆಸ್ಟ್ ತಗೊಳ್ತಾ ಇದ್ದೆ. ಸ್ವಲ್ಪ ಹುಷಾರಿರಲಿಲ್ಲ. ಇವರು ಕೆಲ್ಸಕ್ಕೆ ಹೋಗೋದ್ರಿಂದ ಮನೆಯಲ್ಲೂ ನನ್ನನ್ನು ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ. ಹಾಗಾಗಿ ಮಗುನೂ ಕರ್ಕೊಂಡು ಬರೋಂಗಾಗತ್ತೆ, ಸ್ವಲ್ಪ ದಿನ ಅಲ್ಲೇ ರೆಸ್ಟ್ ಮಾಡೋಣ ಅಂತ ಹೇಳಿ ಊರಿಗೆ ಹೋಗ್ತಾ ಇದ್ದಿದ್ದು. ಆ 4 ಡೇಸಲ್ಲಿ ಕೆಲಸಕ್ಕೂ ಹೋಗ್ದಲೇ ಇರೋದ್ರಿಂದ, ಮನೇಲಿ ಮಗುನೂ ಇಲ್ದಲೇ ಇರೋದ್ರಿಂದ ತುಂಬಾ ಬೇಜಾರಾಗ್ತಾ ಇತ್ತು. ಆವಾಗ ಯೋಚನೆ ಮಾಡಿದ್ದು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬಾರ್ದು ಅಂತ. ಆಮೇಲೆ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹತ್ರ ಸಜೆಷನ್ ಕೇಳಿದೆ. ಎಲ್ಲರೂ ನನಗೆ ತುಂಬ ಎಂಕರೇಜ್ ಮಾಡಿದ್ರು, ಮಾಡು ನಿನ್ನ ಕೈಯಲ್ಲಾಗತ್ತೆ ಅಂತ. ಹಾಗಾಗಿ ನಾನು ಸ್ಟಾರ್ಟ್ ಮಾಡಿಕೊಂಡೆ ಗೈಸ್. ಇದರಿಂದ ನನಗೆ ಸ್ವಲ್ಪ ಲೈಫಲ್ಲಿ ಎಂಗೇಜಿಂಗ್ ಆಗಿರೋ ಥರ ಫೀಲ್ ಆಗ್ತಾ ಇದೆ. ಅದ್ರ ಜೊತೆಗೆ ನನ್ನ ಮಗನೂ ನನ್ನ ಜೊತೆ ಇನ್ಮೇಲೆ ಇರ್ತಾನೆ ಅನ್ನೋ ಖುಷಿ ತುಂಬಾ ಇದೆ. ಮಗುನ ಇಲ್ಲಿ ಕರ್ಕೊಂಬಂದರೆ ಯಾರು ನೋಡ್ಕೊಳ್ತಾರೆ ಅಂತ ಕೇಳಿದ್ರಿ. ನಮ್ಮ ಅಜ್ಜಿ ಹತ್ರ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಸ್ವಲ್ಪ ದಿನದ ಮಟ್ಟಿಗೆ ಅವ್ರು ಬಂದು ನೋಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಇಬ್ಬರನ್ನೂ ಕರ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದಿದ್ದು. ಬಟ್ ಹೋಗಿದ್ದು ನೆಕ್ಸ್ಟ್ ದಿನ ಟ್ರೈನ್ ಎಲ್ಲ ಬುಕ್ ಮಾಡಿಕೊಂಡೆ ಬರೋಣ ಅಂತ ಹೇಳಿ. ಅಷ್ಟೊತ್ತಿಗೆ ಅವ್ರಿಗೂ ನನಗೂ ಇಬ್ರಿಗೂ ಹುಷಾರಿಲ್ದಂಗೆ ಆಯಿತು. ಹಾಗಾಗಿ 1 ವೀಕ್ ಅಲ್ಲೇ ಉಳ್ಕೊಂಡು ರೆಸ್ಟ್ ತಗೊಂಡೆ. ಅದಾದಮೇಲೆ ಅಲ್ಲಿಂದ ನಾನು ಮಗನ್ನ ಮಾತ್ರ ಕರ್ಕೊಂಡು ಬಂದಿದ್ದೀನಿ. ನಮ್ಮ ಅಜ್ಜಿ ಇನ್ನು 1 ವೀಕ್ ಬಿಟ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಬರ್ತಾರೆ ನೆಕ್ಸ್ಟ್ ವೀಕು. ಅವ್ರು ಬಂದಿದ ತಕ್ಷಣವೇ ಮತ್ತೆ ನಾನು ವರ್ಕಿಗೆ ಹೋಗಿ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಆವಾಗ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ನೋಡ್ಬೋದು. ಹಾಗೆ ನೀವೇನು ವರ್ಕ್ ಮಾಡ್ತಾ ಇರೋದು ಅಂತ ಕೇಳಿದ್ರಿ. ನಾನೊಂದು ಫರ್ನಿಚರ್ ಕಂಪನಿಯಲ್ಲಿ CRM ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಗೈಸ್. ಹಾಗೆ ಯಾವುದಾದ್ರೂ ವೇಕೆನ್ಸಿ ಇದ್ದರೆ ಹೇಳಿ ಅಂತ ಹೇಳಿದ್ರಿ. ಇನ್ ಕೇಸ್ ಯಾವುದಾದ್ರೂ ಇತ್ತು ಅಂತ ಹೇಳಿದ್ರೆ ಖಂಡಿತ ನಾನು ಇನ್ಫಾರ್ಮ್ ಮಾಡ್ತೀನಿ. ಇನ್ಮೇಲೆ ಕಂಟಿನ್ಯೂ ಆಗಿ ಆ್ಯಕ್ಟಿವ್ ಆಗಿರೋದಕ್ಕೆ ಪ್ರಯತ್ನ ಪಡ್ತೀನಿ. ಹೀಗೆ ನಿಮ್ಮೆಲ್ಲ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಹೇಳಿ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ ಗೈಸ್. ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇವರೇ ನಮ್ಮ ಚಿಕ್ಕಮ್ಮ. ಈ ವಿಡಿಯೋದಲ್ಲಿ ಮುಂದೆ ನನ್ನ ಅಜ್ಜಿ ಕೂಡ ಕಾಣಿಸ್ಕೊಳ್ತಾರೆ ನಿಮಗೆ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಈ ವಿಡಿಯೋದ ಬೆಸ್ಟ್ ಪಾರ್ಟ್ ಅಂತ ಹೇಳಿದ್ರೆ ನನ್ನ ಮಗನ ರಿಯಾಕ್ಷನ್ನೇ. ನಾನು ಹೋಗಿದ್ದೇನೆ, ಶಾಕಲ್ಲಿ ನೋಡ್ತಾ ಇದ್ದ. ಅದಾದಮೇಲೆ ಅವನಿಗೆ ಫುಲ್ ಖುಷಿಯಾಗೋಗ್ಬಿಡ್ತು. ನನಗೂ ತುಂಬ ಖುಷಿ ಆಯಿತು ಅವನ್ನ ನೋಡಿ. ಹೋಗಿದ್ದೇನೆ, ಬಂದ ನನ್ನ ಹತ್ರ. ಆಲ್ಮೋಸ್ಟ್ 7 ಅವರ್ಸ್ ಜರ್ನಿ ಮಾಡಿ ತುಂಬ ಸುಸ್ತಾಗೋಗ್ಬಿಟ್ಟಿತ್ತು. ನನ್ನ ವಿಡಿಯೋದಲ್ಲೇ ನೋಡ್ಬೋದು, ನನ್ನ ತುಂಬ ಸುಸ್ತಾಗೋಗ್ಬಿಟ್ಟು ತುಂಬ ಜ್ವರ ಬಂದುಬಿಟ್ಟಿತ್ತು ನನಗೆ. ನಾನು ಜರ್ನಿ ಮಾಡಿರೋದ್ರಿಂದ ಹಂಗೆ ಕಾಣಿಸ್ತಾ ಇದ್ದೀನಿ ಗೈಸ್. ಇಗ್ನೋರ್ ಮಾಡಿಬಿಡಿ ನನ್ನ ಲುಕ್ಸ್ನ. ಇನ್ನಷ್ಟು ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನನ್ನ ಲೈಫಲ್ಲಿ ನನ್ನ ಮಗ ಬಂದಮೇಲೆ ನಾನು ತುಂಬಾ ಚೇಂಜ್ ಆಗಿದ್ದೀನಿ. ಸಾಕಷ್ಟು ವಿಚಾರಗಳನ್ನ ಕಲ್ತ್ಕೊಳ್ತಾ ಇದ್ದೀನಿ. ಏನೇ ಪ್ರಾಬ್ಲಮ್ಸ್ ಇದ್ದರೂ ಏನೇ ಇದ್ದರೂ ಅವನ್ನ ನೋಡಿದ ತಕ್ಷಣವೇ ನನಗೆಲ್ಲ ಮರ್ತೋಗುತ್ತೆ. ಅವನ ಪ್ಲೇಸ್ನ ನನ್ನ ಲೈಫಲ್ಲಿ ಯಾರೂ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು ಫಾರ್ ಆಲ್ ದ ಲವ್ ಆ್ಯಂಡ್ ಸಪೋರ್ಟ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಶೇರ್, ಲೈಕ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು.